ನೋಡ್ತಾ ಇದ್ದೀರಿ, ಶಿವಮೊಗ್ಗದಲ್ಲಿ ಚಾಲುಕ್ಯರ ಕಾಲದ ವಿಗ್ರಹವೊಂದು ಪತ್ತೆಯಾಗಿದೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ವೃಷಭಾವತಿಯಲ್ಲಿ ಈ ವಿಗ್ರಹ ಪತ್ತೆಯಾಗಿದೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ. ಕೃಷ್ಣೆ ಬಳಿಕ ವೃಷಭಾವತಿಯಲ್ಲಿ ವಿಗ್ರಹ ಪತ್ತೆಯಾಗಿರೋದು ಶಿವಮೊಗ್ಗದಲ್ಲಿ. ಚಾಲುಕ್ಯರ ಕಾಲದ ವಿಗ್ರಹ, ಸಾಲೂರಿನಲ್ಲಿ ವಿಷ್ಣು ಅವತಾರದ ವಿಗ್ರಹ ಇದೆ. ವಿಷ್ಣು ಅವತಾರದ ವಿಗ್ರಹ ಸಿಕ್ಕಿರೋದು ಶಿಕಾರಿಪುರ ತಾಲೂಕು ಸಾಲೂರಿನಲ್ಲಿ ಈ ವಿಗ್ರಹ ಪತ್ತೆಯಾಗಿದೆ. 8ನೇ ಶತಮಾನದ, ಗಮನಿಸಿ, ನಾವಿವಾಗ 22ನೇ ಶತಮಾನದಲ್ಲಿದ್ದೇವೆ. 8ನೇ ಶತಮಾನದ ಪುರಾತನ ದೇವರ ವಿಗ್ರಹ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಶಿಷ್ಟ ಹಾಗೂ ಸೂಕ್ಷ್ಮ ಕೆತ್ತನೆ ಉಳ್ಳಂಥ ವಿಗ್ರಹ ಇದು. ಅಂದರೆ ನೋಡಿ, ಗಮನಿಸ್ತಾ ಇದ್ದೀರಿ, 8ನೇ ಶತಮಾನದ ಕಾಲದ ವಿಗ್ರಹ ಅದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಚಾಲುಕ್ಯರ ಕಾಲದಲ್ಲಿ ಕೆತ್ತಿದಂಥ ವಿಗ್ರಹ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಶೋಧಕ ಅಜಯ್ ಕುಮಾರ್ ಶರ್ಮಾ ಇವರ ನೇತೃತ್ವದಲ್ಲಿ ವಿಗ್ರಹದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಪುರಾತತ್ವ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ನೇತೃತ್ವದಲ್ಲಿ ಆ ವಿಗ್ರಹದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಬಾದಾಮಿ ಚಾಲುಕ್ಯರ ಅಂತ್ಯದಲ್ಲಿ ಹಾಗೂ ರಾಷ್ಟ್ರಕೂಟರ ಆರಂಭದಲ್ಲಿ ಈ ಒಂದು ವಿಗ್ರಹವನ್ನು ತಯಾರಿಸಲಾಗಿದೆ ಅಂಥೇಳಿ ಸದ್ಯಕ್ಕೆ ಕಂಡು ಬಂದಿರುವಂಥ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಕಾರ್ಬನ್ 14 ಟೆಸ್ಟ್ಗೆ ಶಿವಮೊಗ್ಗ ಪುರಾತತ್ವ ಇಲಾಖೆ ಒಳಪಡಿಸಿದೆ. ಇಂಥ ಸಂದರ್ಭದಲ್ಲಿ, ಈ ರೀತಿಯಾಗಿ ವಿಗ್ರಹಗಳು ಸಿಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ರೀತಿಯ ಶಾಸನಗಳು ಸಿಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಇಲ್ಲಿ ಪುರಾತತ್ವ ಇಲಾಖೆಯ ಪಾತ್ರ ಹೆಚ್ಚಿರುತ್ತೆ. ಸೊ ಈಗ ಅದು 8ನೇ ಶತಮಾನದ್ದು ಅಂತ ಗೊತ್ತಾಗ್ತಾ ಇದೆ. ಮತ್ತಷ್ಟು ಪರಿಶೀಲನೆಗಾಗಿ ಕಾರ್ಬನ್ 14 ಟೆಸ್ಟ್ಗೆ ಆ ಒಂದು ವಿಗ್ರಹವನ್ನು ಒಳಪಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಾನಾಯ್ಕ್. ಶಿವಮೊಗ್ಗ ಪ್ರತಿನಿಧಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭೀಮಾನಾಯ್ಕ್, ವಿಗ್ರಹ ಸಿಕ್ಕಿದೆ, ಆ ಬಗ್ಗೆ ಮತ್ತಷ್ಟು ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ, ಅಪ್ಡೇಟ್ಸ್? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸಾಲೂರು ಗ್ರಾಮ ಏನಿದೆ, ಸಾಲೂರು ಗ್ರಾಮದ ಬಳಿ ಅಂಬಳಿಗೊಳ ಅನ್ನುವಂತ ಒಂದು ಸಣ್ಣ ಜಲಾಶಯ ಇದೆ. ಅಂಬಳಿಗೊಳ ಜಲಾಶಯದಿಂದ ಋಷಭಾವತಿ ನದಿ ಅಂತ ಋಷಭಾವತಿ ನದಿ ಇರುತ್ತೆ. ಈ ನದಿ ಹೋಗಿ ತುಮದ್ವತಿ ನದಿಗೆ ಸೇರುತ್ತೆ. ಅಲ್ಲಿ ಏನು ಈಗ ಮಳೆಗಾಲ ಆಗದೆ ಇರೋ ಕಾರಣ ಅಲ್ಲಿ ಜಲಾಶಯದ ಗೇಟ್ ಗಳನ್ನ ಬಂದ್ ಮಾಡಿರೋದ್ರಿಂದ ಅಲ್ಲಿ ಆ ಋಷಭಾವತಿ ನದಿಯಲ್ಲಿ ಈ ವಿಗ್ರಹ ಸಿಕ್ಕಿರುವಂತದ್ದು. ಅಂದ್ರೆ 8ನೇ ಶತಮಾನದಲ್ಲಿ ಆ ಕೆತ್ತನೆ ಮಾಡಿರುವಂತಹ ವಿಗ್ರಹ ಇದೆ ಹೇಳಲಾಗ್ತಿದೆ. ಅಂದ್ರೆ ವಿಷ್ಣುವಿನ ಅನೇಕ ಅವತಾರಗಳಲ್ಲಿ ಇದು ಸಹ ಒಂದು. ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಅವತಾರದ ವಿಗ್ರಹ ಅಂತ ಹೇಳಿ ಈಗ ಅದು ಕಂಡುಹಿಡಿಲಿಕ್ಕೆ ಆಗ್ತಿಲ್ಲ. ಏನಕ್ಕಂದ್ರೆ ಕೆಲವೊಂದು ಭಾಗಗಳು ಕಟ್ಟಾಗಿರುವಂತದ್ದು. ಹಾಗಾಗಿ ಇನ್ನೂ ಸಂಶೋಧನೆಯನ್ನ ಮಾಡ್ಲಾಗ್ತಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೇಕು ಅಂದ್ರೆ, ಈ ಹಿಂದೆ ಸಹ ಸಾಲೂರು ಏನಿದೆ, ಈ ಸಾಲೂರಿನಲ್ಲಿ 16 ವಿಗ್ರಹಗಳು ಸಹ ಪತ್ತೆಯಾಗಿದ್ದಾವೆ. ಏನು ಚಾಲುಕ್ಯರ ಕಾಲದಲ್ಲಿ ಅಂತ್ಯದಲ್ಲಿ ಹಾಗೂ ರಾಷ್ಟ್ರಕೂಟರ ಕಾಲದ ಆರಂಭದಲ್ಲಿ ಈ ವಿಗ್ರಹ ಪತ್ತೆಯಾಗಿರುವಂತದ್ದು. ಹಾಗಾಗಿ ಅಲ್ಲಿ ಅಜಯ್ ಶರ್ಮಾ ಅಂತ ಏನು ಸಂಶೋಧಕರಿದ್ದಾರೆ, ಆ ಸಂಶೋಧಕರ ನೇತೃತ್ವದಲ್ಲಿ ಇದನ್ನ ಪರಿಶೀಲನೆ ಮಾಡ್ಲಾಗ್ತಿದೆ. ಏನು ಮೊದಲು ಅಲ್ಲಿ ಇಬ್ರು ಯುವಕರು ಇರ್ತಾರೆ. ಯುವಕರಿಗೆ ಕಂಡು ಬಂದಿರುತ್ತೆ. ತದನಂತರದಲ್ಲಿ ಯುವಕರು ಅದನ್ನ ಇಲಾಖೆಗೆ ಸಂಬಂಧಪಟ್ಟಂತ ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿಗೆ ವಿಎಗಳಾಗಿರ್ಬಹುದು, ಹಾಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹಾಗೆ ಸಂಶೋಧಕರು ಭೇಟಿಯನ್ನ ನೀಡಿ ಇದನ್ನ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಈಗಾಗಲೇ ವಿಶೇಷ ಅಂದ್ರೆ ಇದೇ ಒಂದೇ ಸಾಲೂರಿನಲ್ಲೇ ಇಲ್ಲಿಯವರೆಗೆ 16 ಒಟ್ಟು ವಿಗ್ರಹಗಳು ಸಿಕ್ಕಿರುವಂತದ್ದು. ಭೀಮಾನಾಯ್ಕ್, ಇನ್ನೊಂದು ಪ್ರಶ್ನೆ ಪ್ರಮುಖವಾಗಿ ನೋಡಿ, ಯಾವ್ದಾದ್ರು ಒಂದು ವಿಗ್ರಹವನ್ನ ಹಿಂದೆ ಅದನ್ನ ಒಡಿಬಾರ್ದು ಅಥವಾ ಮುರಿಬಾರ್ದು ಅಂತ ಹೇಳಿ ನೀರಿನೊಳಗೆ ಹಾಕಲಾಗುತ್ತೆ. ಆ ರೀತಿಯಾದಂತ ಸಂದರ್ಭ ಏನಾದ್ರು ಇರ್ಬೋದಾ ಅಂತ? ಅಂದ್ರೆ ದಿವಿತ್, ಇಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಬರ್ಬೇಕಾಗಿದೆ. ಏನಕ್ಕಂದ್ರೆ ಅಲ್ಲಿ ನದಿಯಲ್ಲಿ ಈ ವಿಗ್ರಹ ಸಿಕ್ಕಿರೋದ್ರಿಂದ ಏನು ನದಿಯ ಭಾಗದಲ್ಲಿ ಈಗ ನೀರಿನ ಪ್ರಮಾಣ ಅತ್ಯಂತ ಕಡಿಮೆ ಆಗಿರೋದ್ರಿಂದ ಈಗ ಕಂಡು ಬಂದಿರುವಂತದ್ದು. ಇದು ಹಿಂದೆ ಅನೇಕ ವರ್ಷಗಳ ಹಿಂದೆ ಏನು 8ನೇ ಶತಮಾನದಾಗಿರೋದ್ರಿಂದ ಅಲ್ಲಿ ನೀರು ಕೊಚ್ಕೊಂಡು ಹೋಗಿರುತ್ತೆ. ಈ ರೀತಿಯಿಂದಾಗಿ ಆ ವಿಗ್ರಹಕ್ಕೆ ಹಾನಿ ಆಗಿರಬಹುದು ಅಂತ ಸಹ ಇದು ಈಗ ಕಂಡು ಹಿಡಿತಿರುವಂತದ್ದು. ಓಕೆ, ಥ್ಯಾಂಕ್ ಯು ಭೀಮಾನಾಯ್ಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕಾದ್ ನೋಡೋಣ ಹಾಗಾದ್ರೆ. ಆ ವಿಗ್ರಹ 8ನೇ ಶತಮಾನದ, ಮತ್ತಷ್ಟು ಪರಿಶೀಲನೆಗೆ ಕಾರ್ಬನ್ 14 ಟೆಸ್ಟ್ಗೆ ಅದನ್ನ ಒಳಪಡಿಸಲಾಗಿದೆ. ಕಾದ್ ನೋಡೋಣ. ನೋಡಿ, ಸಾಲೂರಿನಲ್ಲಿ ಸಿಕ್ಕಿರುವಂಥ ಚಾಲುಕ್ಯರ ಕಾಲದ ವಿಗ್ರಹ ಅಂತ ಹೇಳಲಾಗ್ತಾ ಇದೆ. ನಾನು ಆಗಲೇ ನಮ್ಮ ಪ್ರತಿನಿಧಿ ಭೀಮಾನಾಯ್ಕ್ ಅವ್ರನ್ನ ಕೇಳ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ನೀವು ಗಮನಿಸ್ಬೋದು, ಈ ವಿಗ್ರಹಗಳನ್ನು ಹಿಂದೆ ಪೂಜಿಸಿದಂಥ ವಿಗ್ರಹಗಳನ್ನು ಸ್ವಲ್ಪ ಅದು ಭಿನ್ನ ಆದರೆ ಅಂತಂದರೆ, ನಿಮಗೆ ಆ ವಿಗ್ರಹ ಎಲ್ಲಾದರೂ ಒಂದು ಕಡೆ ಡ್ಯಾಮೇಜ್ ಆದರೆ ಅದನ್ನು ಎಲ್ಲೋ ಮರದ ಕೆಳಗಡೆನೋ ಅಥವಾ ನದಿಯ ನೀರೊಳಗಡೆನೋ ಹೊಳೆ ಒಳಗಡೆನೋ ಬಿಡುವಂಥ ಕೆಲಸ ಆಗುತ್ತೆ. ಬೇರೆ ಕಡೆ ಇಟ್ಟು ಅದು ಬೇರೆ ಥರ ಆಗಬಾರ್ದು ಅಂತ. ಸೊ ಆ ರೀತಿಯೂ ಆಗಿರಬಹುದಾ, ಅಥವಾ ನಿಜಕ್ಕೂ ಕೂಡ ಇದು 8ನೇ ಶತಮಾನದ ವಿಗ್ರಹ ಆಗಿದೆಯಾ?
ಇವೆಲ್ಲದಕ್ಕೂ ಕೂಡ ಪುರಾತತ್ವ ಇಲಾಖೆ ಅದನ್ನು ಪರಿಶೀಲನೆ ಮಾಡಿದ ಬಳಿಕವೇ ಅದಕ್ಕೆ ಸರಿಯಾದಂಥ ಅಂದರೆ ನಿಜಕ್ಕೂ ಕೂಡ ಅದು 8ನೇ ಶತಮಾನದ ಚಾಲುಕ್ಯರ ಕಾಲದ ರಾಷ್ಟ್ರಕೂಟರು ಆರಂಭದ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ನೋಡಿ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಈ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ದೆಹಲಿ ಟೂರ್ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಅಂದ್ರೆ ಯಾಕೆ ವಿಜಯೇಂದ್ರ ಈ ಒಂದು ದೆಹಲಿಗೆ ಪ್ರವಾಸವನ್ನು ಹೊರಟಿದ್ದಾರೆ ಅಂತ ಕುತೂಹಲವನ್ನು ಮೂಡಿಸಿದೆ. ರಾಜ್ಯಸಭೆ ಅಭ್ಯರ್ಥಿ ಕುರಿತು ವರಿಷ್ಠರ ಜೊತೆ ಮಾತನಾಡ್ತಾರ ವಿಜಯೇಂದ್ರ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಮಾಸಾಂತ್ಯಕ್ಕೆ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ. ಹೀಗಾಗಿ ಡೆಲ್ಲಿಗೆ ವಿಜಯೇಂದ್ರ ಹೋಗಿದ್ದಾರೆ. ವಾರಾಂತ್ಯಕ್ಕೆ ರಾಜ್ಯಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಆಗಮಿಸ್ತಾರೆ. ಈ ವೇಳೆ ಮೈತ್ರಿ ಮಾತುಕತೆ ಮತ್ತು ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಹೀಗಾಗಿ ಅಮಿತ್ ಶಾ ಆಗಮನಕ್ಕೂ ಮುನ್ನ BY ವಿಜಯೇಂದ್ರ ದೆಹಲಿ ಪ್ರವಾಸ ಮಾಡಿದ್ದಾರೆ. ಇಂದು ದೆಹಲಿಗೆ ತೆರಳಿದ್ದಾರೆ. ಯಾಕಂದರೆ ವಾರಾಂತ್ಯದಲ್ಲಿ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಆಗಮಿಸ್ತಾರೆ. ಪ್ರಮುಖವಾಗಿ ಇಲ್ಲಿ ಸೀಟು ಹಂಚಿಕೆಯ ವಿಚಾರ ಮತ್ತು ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಎಲ್ಲದರ ಬಗ್ಗೆನೂ ಕೂಡ ಅವರು ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ. ಅದರಲ್ಲಿ ಪ್ರಮುಖವಾದದ್ದು ಸೀಟು ಹಂಚಿಕೆ. ಈ ಬಾರಿ JDS BJP ಜೊತೆ ಕೈ ಜೋಡಿಸಿರೋದ್ರಿಂದ ಒಂದಷ್ಟು ಕ್ಷೇತ್ರಗಳನ್ನು ಕೇಳ್ಕೊಂಡಿರೋದ್ರಿಂದ ಯಾವ ರೀತಿ ಅದನ್ನು ಹಂಚಿಕೆ ಮಾಡುವಂಥದ್ದು ಇವೆಲ್ಲದರ ಕುರಿತಾಗಿ ತಂತ್ರವನ್ನು ರೂಪಿಸೋಕೆ ಪ್ರಮುಖವಾಗಿ ಉದಾಹರಣೆ ಅಂತಂದಾಗ ನಿಮಗೆ ಮಂಡ್ಯದಿಂದ ಮಂಡ್ಯ ಕ್ಷೇತ್ರವನ್ನು ಕೂಡ ನಿಮಗೆ JDS ಕೇಳಿದೆ. ಈ ಕಡೆ ಸುಮಲತಾ ಕೂಡ ನಾನು ಅಲ್ಲಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ, ಅಂದರೆ BJPಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂದರೆ. ಸೊ ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರ. ಈ ರೀತಿ ಸಮಸ್ಯೆಗಳು, ಈ ರೀತಿ ಗೊಂದಲಗಳು ಯಾವ ರೀತಿ ಬಗೆಹರಿಸಬೇಕು ಅಂತೇಳಿ ಚರ್ಚೆ ಮಾಡ್ತಿದ್ದಾರೆ ಅನ್ನಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆ ಸುದ್ದಿಯನ್ನ ಬಿತ್ತರಿಸಿದ್ದು ಒಂದೇ ಒಂದು ಗಂಟೆಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಅಲ್ಲಾಗಿರುವಂತಹ ಸಮಸ್ಯೆಗಳನ್ನ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಸತತ 1 ತಿಂಗಳಿಂದ ದೇವಸ್ಥಾನದಲ್ಲೇ ಆಸ್ಪತ್ರೆಯನ್ನು ಮಾಡಿಕೊಂಡು ಜರ್ನಲ್ ವಾರ್ಡ್ ಥರ ಮಾಡಿಕೊಂಡು ಅಲ್ಲೇ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. 1 ತಿಂಗಳಾದರೂ ಅಲ್ಲಿನ ತಹಶೀಲ್ದಾರ್ಗಳಿಗೆ ಅಧಿಕಾರಿಗಳಿಗೆ ಯಾರಿಗೂ ಕೂಡ ವಿಚಾರ ಗಮನಕ್ಕೆ ಹೋಗಿಲ್ಲ. ಗ್ರಾಮಕ್ಕೆ ಕುಷ್ಟಗಿ ತಹಸೀಲ್ದಾರ್ ರವಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ತಹಸೀಲ್ದಾರ್ ರವಿ. ಅಲ್ಲ, 1 ತಿಂಗಳಿಂದ ಹೋಗಿರಲಿಲ್ವಾ ಅಂತ ಇವರು ರೋಗಿಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತೆಯೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೊದಲಿಗೆ ಸುದ್ದಿಯನ್ನ ಮಾಡಿದ್ದು ಸಚಿವರ ಹತ್ರನೂ ಕೂಡ ರಿಪಬ್ಲಿಕ್ ಕನ್ನಡ ಶಿವರಾಜ್ ತಂಗಡಿಗೆ ಹತ್ರನೂ ಕೂಡ ಮಾತಾಡಿದ್ವಿ. ಅವ್ರ ಹತ್ರ ಕೇಳಿದ್ವಿ ನಾವು, ಸರ್ 1 ತಿಂಗಳಿಂದ ಸತತ 1 ತಿಂಗಳಿಂದ ದೇವಸ್ಥಾನವನ್ನೇ ಆಸ್ಪತ್ರೆಯನ್ನಾಗಿ ಇವರು ಪರಿವರ್ತಿಸಿ ಆ ಜನಸಾಮಾನ್ಯರಿಗೆ ಇವರು ಯಾವ ರೀತಿ ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟೇ ಇಲ್ಲ. ಸುಮ್ಮನೆ ನೆಲದಲ್ಲಿ ಮಲಗಿಸಿ ಯಾವುದೋ ಗೋಡೆಗೆ ಒರಗಿಸಿ ಡ್ರಿಪ್ಸ್ಗಳನ್ನು ಹಾಕಿದ್ದಾರೆ. ಸತತ 1 ತಿಂಗಳಿಂದ ಸಾಂಕ್ರಾಮಿಕ ರೋಗ, ಮಳೆ ಹೆಚ್ಚಾಗಿ ನೀರು ನಿಂತೋ ಮತ್ತೊಂದು ಮಗದೊಂದು, ಒಟ್ಟಲ್ಲಿ ಸಮಸ್ಯೆ ಆಗಿದೆ. ಯಾವುದೇ ಆರೋಗ್ಯ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿಲ್ವಾ? ತಹಶೀಲ್ದಾರ್ ಕೂಡ ಅಲ್ಲಿ ಹೋಗಿಲ್ವಾ? ಈಗ 1 ತಿಂಗಳಾದ ಮೇಲೆ ಕುಷ್ಟಗಿ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ DHO ಕೂಡ ಮಾತನಾಡಿದ್ರು. ಅವರಂತೂ ಸ್ಯಾಂಪಲ್ ಗಿಂಪಲ್ ಅಂತ ಏನೇನೋ ಕತೆ ಹೇಳ್ತಾರೆ. ಸೊ ಜೊತೆಗೆ ರಿಪಬ್ಲಿಕ್ ಕನ್ನಡ ಜೊತೆ ಶಿವರಾಜ್ ತಂಗಡಿಗೆ ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಸರ್, ಈಗ ನನ್ನ ಗಮನಕ್ಕೆ ಇಲ್ಲ, ನಿಜವಾಗ್ಲೂ ಇದು ಇವತ್ತೇ ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀನಿ, DHOರಿಗೂ ಹೇಳಿದ್ದೀನಿ. ತತ್ಕ್ಷಣ ಅಲ್ಲಿ ವಿಸಿಟ್ ಮಾಡಿ ಏನಾಗಿದೆ ಸಮಸ್ಯೆ, ಏನು ನೀರಿನ ಸಮಸ್ಯೆಗಳು, ನೀರಿನ ಪ್ರಾಬ್ಲಮ್ ಆಗಿದನೋ ಮತ್ತು ಬೇರೆ ಯಾವ್ದಾದ್ರು ಇದರಿಂದ ಆಗಿದೋ ಏನೋ ಅಂತ ನನಗೆ ವರದಿ ಕೊಡು ಅಂತಂತ DC ಅವ್ರಿಗೆ ಹೇಳಿದ್ದೀನಿ. DC ಅವರು ಹೊರಟಿರ್ಬೋದು ಏನ್ ಸರ್. ಈಗ ನೋಡಿ, ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ನಾನು DC ಅವ್ರಿಗೆ ಹೇಳ್ತೀನಿ, DH ಅವ್ರಿಗೂ ಮಾತಾಡಿ ನೆರವೆಂಚಿಗೆ ವಿಸಿಟ್ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ. ಇದನ್ನ ನಾನು ಏನೋ ಜನಸ್ಪಂದನ ಕಾರ್ಯಕ್ರಮದೊಳಗೆ ಇಲ್ಲಿದ್ದೀವಿ ನಾವು. ಇದನ್ನ ಮುಗಿದ ತಕ್ಷಣ ನಾನು ಮಾತಾಡ್ತೀನಿ. ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ವಹಿಸ್ತೀನಿ. ಯಾರನ್ನ ಇನ್ನು ಮುಂದೆ ನೋಡೋಂತ ಪ್ರಶ್ನೆ ಇಲ್ಲ ಸರ್. ಅದನ್ನ ಈಗ ನನ್ನ ಗಮನಕ್ಕೆ ಈಗಾಗಲೇ ಬಂದಿದೆ ಸರ್, ಬೆಳಗ್ಗೆನೆ ಬಂದಿದೆ. ನಾನು ಈಗ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಆದಷ್ಟು ಬೇಗನೆ ಅದನ್ನ ಗಮನಕ್ಕೆ ತರೋ ಕೆಲಸ ಮಾಡ್ತೀನಿ. ಅದ್ರಾಗೆ 2 ಮಾತನೇ ಇಲ್ಲ. ಈಗ ಎಲ್ಲಿ ಆಗಿದೆ ಚಿಕಿತ್ಸೆ ಕೊಡಿಸಂತ ವ್ಯವಸ್ಥೆನ ಮಾಡ್ತೀನಿ. ತತ್ಕ್ಷಣ ಅಲ್ಲಿ ಅಧಿಕಾರಿಗಳ ಶಿಫ್ಟ್ ಮಾಡಿಸಂತದ್ದು ಕೆಲಸ ಮಾಡ್ತೀನಿ ಸರ್. ಈಗ ನಿಮ್ಮ ಗಮನಕ್ಕೆ ಬಂದ ಮೇಲೆನೆ ನಮ್ ಗಮನಕ್ಕೆ ಬಂದಿದೆ. ಯಾರು ಅಟ್ಲೀಸ್ಟ್ ಆ ಊರಿನ ಜನ ಆದ್ರೂ ತರಬಹುದಾಗಿತ್ತು, ಅಲ್ಲಿ ಶಾಸಕರ ಗಮನಕ್ಕಾದ್ರೂ ತರಬಹುದಾಗಿತ್ತು, ಆ ಶಾಸಕರಿಂದ ನಮ್ ಗಮನಕ್ಕಾದ್ರೂ ತರಬಹುದಾಗಿತ್ತು. ಅಂದ್ರೆ ಆದಷ್ಟು ಬೇಗನೆ ಮಾಡ್ತೀನಿ ಸರ್. ಇವತ್ತು ಸಾಯಂಕಾಲದೊಳಗಡೆ ಅವ್ರನ್ನ ಆಸ್ಪತ್ರೆ ಶಿಫ್ಟ್ ಮಾಡಕ್ಕಾಗತ್ತಾ?
ಮಾಡಿಸ್ತೀನಿ ಸರ್. ಸರ್ ಭರವಸೆ ಕೊಡ್ತೀರಾ ಸರ್ ರಿಪಬ್ಲಿಕ್ ಕನ್ನಡ ಮೂಲಕ? 100% ಸರ್. ಒಂದ್ ವೇಳೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಸರ್? ಆಗಲಿಲ್ಲ ಅಂದ್ರೆ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀನಿ ಸರ್.